ಜೈ ವನಿಕುಲ ಕ್ಷತ್ರಿಯಾತಿಗಳಾಸ್ ಜೈ ಜೈ ಪುನೀತ್ ರಾಜ್ಕುಮಾರ್ ಹ್ಯಾಪಿ ಬರ್ಡೇ ಟು ಯು ಪುನೀತ್ ಕುಮಾರ್ ಸರ್. Happy birthday, Appu boss. We miss you Puneet sir. Love you, Puneet sir. We love you all. We love you Appu sir ಅಂತ ಹೇಳಿ. We love you Appu sir. We miss you Appu sir. Happy birthday Appu sir. ವಿಶ್ ಯು ಹ್ಯಾಪಿ ಬರ್ಡೇ ಅಪ್ಪು ಸರ್. ಪುನೀತ್ ರಾಜ್ಕುಮಾರ್ ಅವರ ಹುಟ್ಟು ಹಬ್ಬದ ಚಿನ್ನದ ದೂಪನಹಳ್ಳಿಯಲ್ಲಿ ಇವತ್ತು ನಾನ್ ವೆಜ್ ಮಾಡ್ತಿದ್ದಾರೆ, ಅಂದರೆ ಚಿಕನ್ ಬಿರಿಯಾನಿ ಕೊಡ್ತಿದ್ದಾರೆ. ಸತ್ಯಮ್ಮ ಮುತ್ಯಾಲಮ್ಮ ಟೆಂಪಲ್ ಟ್ರಸ್ಟ್ ಮೆಂಬರ್ಸ್ ಇಂದ ಕರ್ಗದ ಮೆಂಬರ್ಸ್ ಎಲ್ಲರೂ ಸೇರಿಕೊಂಡು ಈ ಒಂದು ನಾನ್ ವೆಜ್ ಬಿರಿಯಾನಿ ಚಿಕನ್ ಬಿರಿಯಾನಿ ಕೊಡ್ತಿದ್ದಾರೆ. ಸೊ ಮಾರ್ಚ್ 16 ಸಂಡೇ ಆಗಿರೋದ್ರಿಂದ ಸೊ ಚಿಕನ್ ಬಿರಿಯಾನಿ ಕೊಡ್ತಿದ್ದಾರೆ. ಸೊ ಮಂಡೇ ಬಂದ್ಬಿಟ್ಟು ಸ್ಕೂಲ್ ಮಕ್ಳುಗಳಿಗೆ, ಗೌರ್ಮೆಂಟ್ ಸ್ಕೂಲ್ ಮಕ್ಳುಗಳಿಗೆ ಬ್ಯಾಗ್ಸು ಮತ್ತೆ ಸ್ವೀಟ್ಸ್ ಕೊಡೋ ಅಂಥದ್ದು. ವಿಡಿಯೋನ ಫುಲ್ಲಾಗಿ ನೋಡಿ. ಇವಾಗ ನಾವು ಪ್ರಶಾಂತ್ ಡಿಸೈನ್ಸ್ ಇವ್ರು ಬಂದ್ಬಿಟ್ಟು ಮ್ಯಾನುಫ್ಯಾಕ್ಚರಿಂಗ್ ಆಫ್ ಬ್ಯಾಗ್ಸ್ ಎಲ್ಲ ಮಾಡ್ತಾರೆ. ಸೊ ಇವತ್ತು ಮಾರ್ಚ್ 17 ಆಗಿರೋದ್ರಿಂದ ಇವತ್ತು ಪುನೀತ್ ರಾಜ್ಕುಮಾರ್ ಅವರ ಹುಟ್ಟುಹಬ್ಬ 50th ಸೆಲೆಬ್ರೇಷನ್ಸ್ ಆಗ್ತಿರೋದು. ಸೊ ಇವ್ರು ಬಂದ್ಬಿಟ್ಟು ಇವಾಗ ಸತ್ಯಮ್ಮ ಮುತ್ಯಾಲಮ್ಮ ಚಿನ್ನದ ಧೂಪ್ನಲ್ಲಿ ಅಂತ ಕರೆಯೋ ಅಂತ ಒಂದು ಧೂಪ್ನಲ್ಲಿ ಅವರು ಕರ್ಗದ ಟ್ರಸ್ಟ್ ಮೆಂಬರ್ಸ್ ಎಲ್ಲರೂ ಇಲ್ಲಿ ಬ್ಯಾಗ್ ಆರ್ಡರ್ಸ್ ಮಾಡಿದ್ರು. ಇದು ಬಂದ್ಬಿಟ್ಟು ದುಪ್ನಳ್ಳಿಯಲ್ಲೇ ಇರೋ ಅಂಥದ್ದು. ಸೊ ಇವ್ರದ್ದು ಫುಲ್ಲು ಬ್ಯಾಗ್ಸ್ ಮ್ಯಾನುಫ್ಯಾಕ್ಚರಿಂಗ್ ಆಗಿರುತ್ತಾರೆ. ಸೊ ಇಲ್ಲಿ ಇವ್ರದ್ದು ಒಂದು ಸಪ್ರೇಟ್ ವಿಡಿಯೋ ಲಾಗ್ ಮಾಡೋಣ ಟೈಮ್ ಸಿಕ್ಕಿದಾಗ. ಸೊ ಇಲ್ಲಿ ಇವರು ಒಂದು 200-250 ಬ್ಯಾಗ್ಸ್ ಆರ್ಡರ್ ಮಾಡಿದ್ರು ಗೌರ್ಮೆಂಟ್ ಸ್ಕೂಲ್ ಮಕ್ಳುಗಳಿಗೆ ಕೊಡೋ ಅಂಥದ್ದು. ಅಲ್ಲಿ 2 ಟೈಪ್ಸ್ ಮಕ್ಳುಗಳಿದ್ದಾರೆ, ಅಂಗನವಾಡಿ ಮಕ್ಳುಗಳು, ಪುಟ್ಟು ಮಕ್ಳುಗಳು ಮತ್ತು ದೊಡ್ಡ ಮಕ್ಳುಗಳಿಗೆ. ಸೊ 2 ಟೈಪ್ಸ್ ಆಫ್ ಬ್ಯಾಗು ತುಂಬ ಒಳ್ಳೆ ಕ್ವಾಂಟಿಟಿ ಸೂಪರ್ ಆಗಿತ್ತು ಬ್ಯಾಗ್ಸ್ ಇವ್ರು ಮಾಡಿರೋ ಅಂಥದ್ದು. ಸೊ ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. 50 ಪುನೀತ್ ರಾಜ್ಕುಮಾರ್ ಅವ್ರದ್ದು ಒಂದು ಸರ್ಕಾರಿ ಪ್ರೌಢ ಶಾಲೆ ಅಂತೇಳಿ ಚಿನ್ನದ ಧೂಪ್ನಲ್ಲಿ ಕರ್ಗ ಟೀಮ್ ಅಂತ ಹಾಕಿ ಒಂದು ಕರ್ಗದೊಂದು ಪಿಕ್ಚರ್ ಹಾಕಿ ತುಂಬ ಚೆನ್ನಾಗಿ ಡಿಸೈನ್ ಮಾಡಿರೋ ಅಂಥದ್ದು. ತುಂಬಾ ಚೆನ್ನಾಗಿತ್ತು ಕ್ವಾಲಿಟಿ ವಾಯ್ಸ್ ಅಲ್ಲ. ಇದು ಬಂದ್ಬಿಟ್ಟು ಅಂಗನವಾಡಿ ಮಕ್ಳುಗಳಿಗೆ ಕೊಡೋ ಅಂಥದ್ದು. ನಾನು ಆ್ಯಕ್ಚುಲಿ ಟೂರ್ ಹೋಗಿ ಬಂದಿರೋದ್ರಿಂದ ನನಗೆ ವಾಯ್ಸ್ ಸ್ವಲ್ಪ ಇದಾಗಿದೆ, ಕೋಲ್ಡ್ ಆಗಿದೆ. ಸೊ ನೋಡಿ ತುಂಬ ಚೆನ್ನಾಗಿ ಡಿಸೈನ್ ಮಾಡಿದ್ರು. ನನಗಂತೂ ತುಂಬ ಇಷ್ಟ ಆಯಿತು. ನನಗೂ ಒಂದು ಬ್ಯಾಗ್ ಕೊಟ್ಟರು. ಸೊ ನೋಡಿ ಒಂದು ದೊಡ್ಡ ಬ್ಯಾಗು ಒಂದು ಚಿಕ್ಕ ಬ್ಯಾಗು ಕೊಟ್ಟು ಕಳಿಸಿದ್ರು. ನನಗೂ ಒಂದು ಗಿಫ್ಟ್, ಒಂದು ನೆನಪು, ರಿಮೆಂಬರ್ ಆಗಲಿ ಅಂತೇಳಿ. ನೋಡಿ ಅದ್ರ ಬ್ಯಾಗ್ ಮೇಲೆ ಸಹ ಪ್ರಶಾಂತ್ ಡಿಸೈನ್ ಅಂತೇಳಿ ಟ್ಯಾಗ್ ಸಹ ಹಾಕಿದ್ರು. ಸೊ 2 ಟೈಪ್ಸ್ ಆಫ್ ಬ್ಯಾಗ್ಸ್ ಮಾಡಿದ್ರು, ಚಿಕ್ಕ ಮಕ್ಳುಗಳಿಗೆ, ದೊಡ್ಡ ಮಕ್ಳುಗಳಿಗೆ. ತುಂಬ ಚೆನ್ನಾಗಿತ್ತು. ಒಂದು ಮೆಟೀರಿಯಲ್ ಆಗಿರ್ಬೋದು, ಆ ಜಿಪ್ಪು ವೈಸ್ ಆಗಿರ್ಬೋದು, ಒಳಗಡೆ ಬುಕ್ಸ್ ಇರೋ ಸ್ಪೇಸ್ ಆಗಿರ್ಬೋದು, ತುಂಬಾ ಚೆನ್ನಾಗಿತ್ತು. ಬ್ಯಾಗ್ ಒಂದು ಕ್ವಾಂಟಿಟಿ ವೈಸು ನಾವು ಯಾರಿಗೂ ದಾನ ಮಾಡ್ತೀರಿ ಅಂದರೆ ಯಾವುದೋ ಒಂದು ಲೋಕಲ್ ಕೊಡೋ ಅಂಥದ್ದಲ್ಲ, ಒಳ್ಳೆ ಒಂದು ಮೆಟೀರಿಯಲಿಂದ ಕೊಟ್ಟಿರೋ ಅಂಥದ್ದು. ಸೊ ನಮ್ಮ ಚಿನ್ನದ ಧೂಪ್ನಲ್ಲಿ ಅಂತ ಸುಮ್ಮನೆ ಕರೆಯಲ್ಲ, ಅವ್ರಿಗೆಲ್ಲ ತುಂಬ ಚಿನ್ನದ ಮನಸ್ಸಿರೋದ್ರಿಂದಾನೇ ಈ ರೀತಿ ಒಂದು ಸೇವೆಗಳಲ್ಲಿ ಎಲ್ಲ ಅವರು ಮುಂದೆ ಬರ್ತಾರೆ. ನಮ್ಮ ಸತ್ಯಮ್ಮ ಮುತ್ಯಾಲಮ್ಮ ಕರ್ಗ ಟೀಮ್ ಟ್ರಸ್ಟ್ ಮೆಂಬರ್ಸ್ ಎಲ್ಲ ನೋಡಿ. ಇವಾಗ ನಾವು ಗೌರ್ಮೆಂಟ್ ಸ್ಕೂಲಿಗೆ ಬಂದರೆ ಈ ದುಪ್ನಳ್ಳಿಯಲ್ಲಿ ಇರೋ ಅಂಥದ್ದು ಬ್ಯಾಗ್ಸ್ನೆಲ್ಲ ತೊಗೊಂಡು ಬಂದು ಇವಾಗ ಅಲ್ಲಿ ಇಟ್ಬಿಟ್ಟು ಮತ್ತು ಇದ್ರ ಜೊತೆಗೆ ಸ್ವೀಟ್ಸ್ ಸಹ ಕೊಡ್ತಾರೆ. ಲಡ್ಡು ಸ್ವೀಟ್ಸ್ ಎಲ್ಲ ತೊಗೊಂಬಂದಿದ್ರು. ಸೊ ನಮ್ಮ ಮುನಿರಾಜ್ ಅವರು ಕರ್ಗಾದ ಪೂಜಾರಿ ಆದವರು. ಸೊ ಅವರು ಬಂದ್ಬಿಟ್ಟು ಪ್ರತಿ ಸೋಮವಾರ ಈ ಶಾಲೆ ಮಕ್ಳುಗಳಿಗೆ, ಅಂಗನವಾಡಿ ಮಕ್ಳುಗಳಿಗೆ ಸ್ವೀಟ್ಸ್ ಕೊಡ್ತಾರಂತ. ಸೊ ಅದ್ರದ್ದು ಒಂದು ವಿಡಿಯೋ ಕ್ಯಾಪ್ಚರ್ ಮಾಡಿದ್ದೀನಿ ನೋಡಿ. ಈ ಸೋಮವಾರ ಬಂದ್ಬಿಟ್ಟು ಒಂದು ಸ್ಪೆಷಲ್ ಆಗಿರೋದ್ರಿಂದ ಪುನೀತ್ ರಾಜ್ಕುಮಾರ್ ಅವ್ರದ್ದು ಬರ್ಡೇ 50th ಸೆಲೆಬ್ರೇಷನ್ ಆಗಿರೋದ್ರಿಂದ ತುಂಬ ಚೆನ್ನಾಗಿ ಒಂದು ಸೆಲೆಬ್ರೇಷನ್ ಆಯಿತು. ಪ್ರತಿಯೊಬ್ಬರೂ ನಮ್ಮ ಪುನೀತ್ ರಾಜ್ಕುಮಾರ್ ಅವರಿಗೆ ಹ್ಯಾಪಿ ಬರ್ಡೇ ಅಂತ ಹೇಳಿ, ಹುಟ್ಟು ಹಬ್ಬದ ಶುಭಾಶಯಗಳ ಅಂತ ಹೇಳಿ 50th ಸೆಲೆಬ್ರೇಷನು. ಸೊ ಇವತ್ತಿನ ಸ್ಪೆಷಲ್ ದಿನ. ಯೂಶಲಿ ಮುನಿರಾಜ್ ಅವರು ಬಂದ್ಬಿಟ್ಟು ನಮ್ಮ ಧೂಪ್ನಲ್ಲಿ ಕರ್ಗದ ಪೂಜಾರಿ ಅವರು. ಸೊ ಇವರು ಪ್ರತಿ
ಪ್ರತಿ ಸೋಮವಾರ ಈ ಅಂಗನವಾಡಿ ಮಕ್ಕಳುಗಳಿಗೆ ಸ್ವೀಟ್ಸ್ ಕೊಡ್ತಾರಂತೆ. ನನಗೆ ತುಂಬಾ ಖುಷಿ ಆಯಿತು. ಅವ್ರದ್ದೊಂದು ಸೇವೆ, ಅವ್ರದ್ದೊಂದು ಇದು ಮಕ್ಳುಗಳು ಬಂದು ಪ್ರತಿ ಸೋಮವಾರ ಮಿಸ್ ಮಾಡ್ದಿರೋ ಪ್ರತಿ ಸೋಮವಾರ ಬಂದು ಮಕ್ಳುಗಳಿಗೆ ಸ್ವೀಟ್ಸ್ ಕೊಡ್ತಾರಂತೆ. ಅದರಲ್ಲಿರೋ ಖುಷಿನೇ ಬೇರೆ. ನನಗೂ ತುಂಬ ಸಂತೋಷ ಆಯಿತು. ಆ ಪುಟ್ಟು ಮಕ್ಳುಗಳಿಗೆ ಆ ಸ್ವೀಟ್ಸು ಅವ್ರನ್ನ ನೋಡಿದಾಗ ಅವ್ರನ್ನ ಮಾತಾಡ್ಸೋದು. ಯಾಕಂದರೆ ಪ್ರತಿ ಸೋಮವಾರ ಹೋಗ್ತಾರೆ ಅಲ್ವಾ, ತುಂಬಾ ಒಂದು ಖುಷಿ ಆಗುತ್ತೆ. ಈ ರೀತಿ ಒಂದು ದೊಡ್ಡ ಮನಸ್ಸು ಅವ್ರಿಗೆಲ್ಲ ಇರೋದ್ರಿಂದ. ಸೊ ಅವ್ರು ಮಾತಾಡಿದ್ದಾರೆ, ಟೀಚರ್ ಮಾತಾಡಿದ್ದಾರೆ, ಮುನಿರಾಜ್ ಅವರು ಮಾತಾಡಿದ್ದಾರೆ. ಸೊ ಕೇಳೋಣ ನೋಡಿ. ಅವರಿಬ್ಬರು ಮಕ್ಳುಗಳು ತುಂಬ ಫೇವ್ರೇಟ್ ಅಂತೆ, ಅವ್ರಿಗೆ ತುಂಬ ಲೈಕ್ ಮಾಡ್ತಾರಂತೆ ಸ್ವೀಟ್ಸು. ಈ ಮೇಡಮ್ ಬಂದ್ಬಿಟ್ಟು ಅಂಗನವಾಡಿ ಮೇಡಮು. ಸೊ ಇವರು ಈ ಮಕ್ಳುಗಳನ್ನ ನೋಡ್ಕೊಳ್ಳೋ ಅಂಥದ್ದು ಒಂದು 25-30 ಮಕ್ಳುಗಳು ಇದ್ರು ಅಲ್ಲಿ. ಸೊ ತುಂಬಾ ಖುಷಿ ಆಗ್ತಾಯಿದೆ. ಎಲ್ಲ ಪುಟ್ಟು ಮಕ್ಳುಗಳು ಶಾಲೆಗೆ ಬರೋ ಅಂಥದ್ದು ತುಂಬಾ ಖುಷಿ ಆಗ್ತಾಯಿತ್ತು. ಸೊ ಇವಾಗ ಅವ್ರನ್ನ ಮಾತಾಡ್ಸೋಣ ಬನ್ನಿ, ಏನು ಮಾತಾಡ್ತಾರೆ, ಸ್ಕೂಲ್ ಬಗ್ಗೆ ಏನೆಲ್ಲ ಇನ್ಫಾರ್ಮೇಶನ್ ಕೊಡ್ತಾರೆ ಅಂತೇಳಿ. ಮೇಡಮ್ ನಮಸ್ತೆ. ಸೊ ಇವಾಗ ನಾವು ಎಲ್ಲಿದ್ದೀರಿ, ಆಕ್ಚುಲಿ ಏನು ಲೊಕೇಶನ್, ಏನಕ್ಕೆ ಸ್ವೀಟ್ಸ್ ಎಲ್ಲ ಕೊಡ್ತಾ ಇದ್ದೀರಾ? ಇದು ದೂಪ್ನಳ್ಳಿ ಸ್ಕೂಲು. ಇವರು ತುಂಬ ದಿನದಿಂದ ನಮಗೆ ಸ್ವೀಟ್ಸ್ ವೀಕ್ಲಿ ಒನ್ಸ್ ಸ್ವೀಟ್ಸ್ ಕೊಡ್ತಾ ಇದ್ದಾರೆ. ಏನೋ ಅವ್ರಿಗೆ ಒಳ್ಳೆ ಮನಸ್ಸಿದೆ, ಮಕ್ಳಿಗೆ ಕೊಡಬೇಕು ಅನ್ನೋ ಆಸೆ ಇದೆ, ತಂದು ಕೊಡ್ತಾರೆ. ದೇವರು ಒಳ್ಳೆಯದು. ನಿಮ್ಮ ಹೆಸರು ಟೀಚರ್? ಗೋಮತಿ. ಓಕೆ. ಸೊ ಏನಕ್ಕೆ ನೀವು ಪ್ರತಿ ಸೋಮವಾರ ಈ ಒಂದು ಗೌರ್ಮೆಂಟ್ ಸ್ಕೂಲು ಅಂಗನವಾಡಿ ದೂಪ್ನಳ್ಳಿಯಲ್ಲಿ ಇರುವಂತ ಮಕ್ಕಳಿಗೆ ಮೇಡಮ್, ಅಂಗನವಾಡಿ ಎಲ್ಲ ಶಿಶುಗಾರ. ಇದು ಗೌರ್ಮೆಂಟ್ ಸರ್ಕಾರಿ ಶಾಲೆ. ಇದು ಪ್ರತಿ ಸೋಮವಾರ ನಾವು ಯಾಕೆ ಸ್ವೀಟ್ಸ್ ಕೊಡ್ತಾ ಇದ್ದೀವಿ ಅಂತಂದರೆ, ನಾವು ಆ್ಯಕ್ಚುಲಿ ನಮ್ಮ ಮನಸ್ಸಾಗಿ ಹುಟ್ಟಿದಲ್ಲಿ ನಾವೇನೋ ಒಂದು ಒಳ್ಳೆ ಕಾರ್ಯ ಮಾಡಬೇಕು. ನಮ್ಮ ಧರ್ಮ ಏನಿದೆ, ದಾನ ಧರ್ಮ ಇವರೆಲ್ಲ ಏನು ಮಾಡಬೇಕು ಅದನ್ನೆಲ್ಲ ಮಾಡಬೇಕಾಗಿರ್ತದೆ. ಸೊ ಆ ನಿಟ್ಟಿನಲ್ಲಿ ನಾವು ಈ ಅಟ್ಲೀಸ್ಟ್ ಒಂದು ಸಣ್ಣ ಪುಟ್ಟ ಮಕ್ಕಳಿಗೆ ಸ್ವೀಟ್ಸ್ ಕೊಡೋದ್ರಿಂದ ನಾವು ಮಾಡಿರೋಂಥ ಪಾಪ ಧರ್ಮ ಎಲ್ಲ ನಮ್ಗೆ ಇದಾಗಿ ಒಳ್ಳೆ ರೀತಿ ನಾವು ಭಗವಂತನ ಒಂದು ಸನ್ನಿಧಾನ ಸೇರಬೇಕು ಅನ್ನೋ ಒಂದು ಇದರಿಂದ ಹುಡುಗರಿಗೆ ಸ್ವೀಟ್ಸ್ ಕೊಟ್ಟು ಆ ಭಗವಂತನ ಪಾತ್ರ ಇದಕ್ಕೆ ಆಶೀರ್ವಾದಕ್ಕೆ ಮತ್ತೆ ಇವತ್ತು ಈ ಸೋಮವಾರ ಬಂದ್ಬಿಟ್ಟು ಒಂದು ಸ್ಪೆಷಲ್ ಡೇ ಆಗಿದೆ. ಆ ಸ್ಪೆಷಲ್ ಡೇ ಏನು ಅಂತ ಅವ್ರನ್ನೇ ಕೇಳೋಣ. ಇವತ್ತು ಸ್ಪೆಷಲ್ ಡೇ ಸೋಮವಾರ ಬಂದಿದೆ. ಸೊ ಅದರಿಂದ ಏನೇನು ಹೆಚ್ಚಿನ ಸೇವೆ ಮಾಡೋದಕ್ಕೆ ಇಷ್ಟಪಡ್ತಾ ಇದ್ದೀರಾ? ಇವತ್ತು ಆ್ಯಕ್ಚುಲಿ ನಮ್ಮ ಅಣ್ಣವರಾದ ರಾಜ್ಕುಮಾರ್ ಅವರ ಮಗನಾದ ಅಪ್ಪು ಡಾಕ್ಟರ್ ಪ್ರೀತ್ ರಾಜ್ಕುಮಾರ್ ಅವರ ಬರ್ತಡೇ ಇವತ್ತು. 50ನೇ ವರ್ಷದ ಬರ್ತಡೇ. ಸೊ ಆ ನಿಟ್ಟಿನಲ್ಲಿ ನಮ್ಮ ಅಣ್ಣವರಾದ ನಾರಾಯಣ ಕುಮಾರ್ ಅವರು ಆ ಕಾರ್ಯಕ್ರಮ ಮಕ್ಕಳಿಗೆ ಬ್ಯಾಂಕ್ ವಿತರಣೆ ಮಾಡ್ತಾ ಇದ್ವಿ. ಡಾಕ್ಟರ್ ಅಪ್ಪು ಅವರ 50ನೇ ಹುಟ್ಟುಹಬ್ಬದ ಉತ್ಸವ ಅಂತ ಕಾರ್ಯಕ್ರಮ ಮಾಡಿ ನಿನ್ನೆ ಒಂದು 3 kg ಕೋಳಿ ಪಲಾವ್ ಕೊಟ್ಟಿದ್ದೀವಿ. ಇವತ್ತು ಈ ಇನ್ನೂ ಶಾಲಾ ಮಕ್ಕಳಿಗೆ ಬ್ಯಾಗ್ ವಿತರಣೆ ಮಾಡಿ. ಫ್ರೆಂಡ್ಸ್, ಇದು ಬಂದ್ಬಿಟ್ಟು ದೂಪ್ನಳ್ಳಿ ಗೌರ್ಮೆಂಟ್ ಸ್ಕೂಲ್ ಇರೋ ಅಂಥದ್ದು. ಸೊ ಇವ್ರು ಬಂದ್ಬಿಟ್ಟು ಪ್ರತಿ ಸೋಮವಾರ ಈ ಒಂದು ಮಕ್ಕಳಿಗೆ ಸ್ವೀಟ್ಸ್ ಕೊಡ್ತಿದ್ದಾರೆ. ಮತ್ತೆ ಇವತ್ತು ಪುನೀತ್ ರಾಜ್ಕುಮಾರ್ ಅವರ ಹುಟ್ಟು ಹಬ್ಬ ಆಗಿರೋದ್ರಿಂದ 50ನೇ ವರ್ಷದ್ದು. ಸೊ ನಾರಾಯಣ ಸ್ವಾಮಿ ಅವರು 200 ಜನಕ್ಕೆ ಒಂದು ಫುಲ್ ಟೀಮ್ ಕರ್ಗ ದೂಪ್ನಳ್ಳಿ ಕರ್ಗ ದೇವಸ್ಥಾನ ಸತ್ಯಮ್ಮ ಮುತ್ಯಾಲಮ್ಮ ಟೀಮ್ ಫುಲ್ಲು ಅವ್ರು ಬಂದು ಇವತ್ತಿನ ದಿನ ಇಲ್ಲಿ ಈ ರೀತಿ ಒಂದು ಸೇವೆ ಮಾಡ್ತಿದ್ದಾರೆ. ಸೊ ಪ್ರತಿಯೊಬ್ರು ಈ ರೀತಿ ಒಂದು ದಾನ ಧರ್ಮ ಮಾಡಿದ್ರೆ ಅದನ್ನ ನಮ್ಮನ್ನ ಕಾಪಾಡುತ್ತೆ. ನಾವು ಹೆಚ್ಚಿನ ಜನಕ್ಕೆ ಸಹಾಯ ಮಾಡೋಣ ಅಂತ ಹೇಳಿ ಪ್ರತಿಯೊಬ್ಬರಿಗೂ ಹ್ಯಾಪಿ ಬರ್ಡೇ ಪುನೀತ್ ರಾಜ್ಕುಮಾರ್ ಸರ್. ಸೊ ನೋಡೋಣ, ಈಗ ವಿಡಿಯೋ ಫುಲ್ ಆಗಿ ನೋಡೋಣ ಬನ್ನಿ, ಯಾವ ರೀತಿ ಏನೆಲ್ಲ ಸೆಲೆಬ್ರೇಷನ್ಸ್ ಮಾಡ್ತಿದ್ದಾರೆ ಅಂತೇಳಿ. ಸೊ ವಿಡಿಯೋ ಫುಲ್ ಆಗಿ ನೋಡಿ. ಭಾನುವಾರ ಆಗಿರೋದ್ರಿಂದ ನಿನ್ನೆ ಬಂದ್ಬಿಟ್ಟು ನಾನ್ ವೆಜ್ ಹಾಕಿದ್ರು ಪಬ್ಲಿಕ್ಗೆ. ಇವತ್ತಿನ ದಿನ ಚಿಕ್ಕ ಮಕ್ಳುಗಳಿಗೆ ಸ್ಕೂಲ್ ಬ್ಯಾಗು ಮತ್ತು ಸ್ವೀಟ್ಸ್ ಕೊಡೋ ಅಂಥದ್ದು. ಈ ರೀತಿ ಒಂದು ದಾನ ಧರ್ಮ ಮಾಡಬೇಕು. ಸುಮಾರು ಜನ ಎಲ್ಲೆಲ್ಲೋ ಹೇಗೋ ಆ ಅಮೌಂಟ್ನ ಖರ್ಚು ಮಾಡ್ತಾ ಇರ್ತಾರೆ. ಸೊ ಅವಾಗೊಂದು ಇವಾಗೊಂದು ಈ ರೀತಿ ಒಂದು ಸಹಾಯ ಮಾಡ್ತಿದ್ರೆ ಎಷ್ಟೋ ಜನಕ್ಕೆ ತುಂಬಾ ಒಳ್ಳೆಯದಾಗುತ್ತೆ. ಸೊ ಅವ್ರವ್ರ ಕೈಯಲ್ಲಾದಷ್ಟು ಸಹಾಯಗಳನ್ನ ನಿಮ್ಮ ಏರಿಯಾಗಳಲ್ಲೇ ಇರೋ ಅಂಥದ್ದು, ನಿಮ್ಮ ಏರಿಯಾದಲ್ಲಿ ಯಾರಿಗಾದ್ರೂ ಏನಾದ್ರು ಕಷ್ಟಗಳು, ಸ್ಕೂಲು ಗೌರ್ಮೆಂಟ್ ಆಗಿರ್ಬೋದು, ಇಲ್ಲ ಮನೆ ರೋಡ್ಗಳು, ಅದು ಇದು ಗೌರ್ಮೆಂಟ್ ಇದ್ದಾರೆ, ಬಟ್ ಸಣ್ಣ ಪುಟ್ಟ ನಮ್ಮ ಕೈಯಿಂದನೂ ಏನಾದ್ರು ಸಹಾಯ ಮಾಡ್ತಾ ಹೋದ್ರೆ ತುಂಬಾ ಒಳ್ಳೆಯದು ಅನಿಸುತ್ತೆ. ಸೊ ಪ್ರತಿಯೊಂದೂ ನಾವು ಇನ್ನೊಬ್ರು ಕಾಯ್ತಾ ಕೂರೋದಕ್ಕಿಂತ ನಮ್ಮ ಕೈಯಲ್ಲಿ ನಮ್ಮದೇ ಆದ ಒಂದು ಟೀಮ್ಗಳು, ನಮ್ಮ ಏರಿಯಾ ಮೆಂಬರ್ಸು ಎಲ್ಲ ಸೇರಿಕೊಂಡು ನಮ್ಮ ಏರಿಯಾ ಚೆನ್ನಾಗಿ ಮಾಡ್ಕೊತಾ ಹೋದರೆ ಮುಂದೆ ದೇಶ ಕೂಡ ಚೆನ್ನಾಗಿರುತ್ತೆ ಅಂತೇಳಿ ಒಂದು ಕಿವಿ ಮಾತಷ್ಟೇ. ಸೊ ಬನ್ನಿ ಇವಾಗ ಪುನೀತ್ ರಾಜ್ಕುಮಾರ್ ಸರ್ದು ಬರ್ಡೇ ಸೆಲೆಬ್ರೇಷನ್ 50
ಇಯರ್ದು ಯಾವ ರೀತಿ ಮಾಡ್ತಾ ಇದ್ದಾರೆ ಅಂತೇಳಿ ನೋಡೋಣ. ತುಂಬ ಚೆನ್ನಾಗಿದೆ ಬ್ಯಾಗ್ ಕ್ವಾಲಿಟಿ. ನನಗಂತೂ ತುಂಬಾ ಖುಷಿ ಆಗೋಯ್ತು ಬ್ಯಾಗ್ ಎಲ್ಲ ನೋಡಿ. ಸೊ ಯಾವ ರೀತಿ ಮಕ್ಳುಗಳಿಗೆ ಇಷ್ಟ ಆಗುತ್ತೆ, ಹೇಗೆ ಇವರು ಇಷ್ಟು ದೊಡ್ಡ ಮನಸ್ಸಿದೆ 250 ಜನ ಮಕ್ಳುಗಳಿಗೆ ಬ್ಯಾಗು ಸ್ವೀಟ್ಸು ಕೊಡ್ತಿರೋ ಅಂಥದ್ದು. ಸ್ಪೆಷಲಿ ಮುನಿರಾಜ್ ಅವರು ಪ್ರತಿ ಸೋಮವಾರ ಕರ್ಗದ ಪೂಜಾರಿ ಅವರು ಹೋಗಿ ಅಲ್ಲಿ ಮಕ್ಳುಗಳಿಗೆ ಸ್ವೀಟ್ ಕೊಡೋದು, ಅದಂತೂ ತುಂಬಾ ನನಗೆ ಹಾರ್ಟ್ ಟಚಿಂಗ್ ಆಗಿತ್ತು. ಸೊ ಪ್ರತಿ ಸೋಮವಾರ ಆ ಮಕ್ಳುಗಳಿಗೆ ಹೋಗಿ ಸ್ವೀಟ್ ಕೊಡೋದು ತಮಾಷೆ ಮಾತಲ್ಲ. ತುಂಬಾ ಗ್ರೇಟ್ಫುಲ್ ಸರ್ ನೀವು ಮುನಿರಾಜ್ ಸರ್ ಅವರು, ಕರ್ಗದ ಪೂಜಾರಿ ಅವ್ರಿಗೆ ಹ್ಯಾಟ್ಸ್ ಆಫ್ ಅಂತ ಹೇಳೋಣ. ಸೊ ಬನ್ನಿ ಇವಾಗ ಕೊಡೋಣ ಬ್ಯಾಗ್ಸು ಎಲ್ಲರಿಗೂ. ನಾಗವೇಣಿ ರಾಜಪ್ಪ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಬೆಲ್ ಬಟನ್ನ ಪ್ರೆಸ್ ಮಾಡಿ. ಆವಾಗ ನಾನು ಹಾಕೋ ಪ್ರತಿಯೊಂದು ವೀಡಿಯೋಸು ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಮಿಸ್ ಮಾಡ್ದಿರಾ ನನ್ನ ಪ್ರತಿಯೊಂದು ವೀಡಿಯೋಸು ಸ್ಟಾರ್ಟಿಂಗಿಂದ ಎಂಡ್ವರೆಗೂ ನೋಡಿ. ಸೊ ಕೆಲವ್ರಿಗೆ ಬೋರ್ ಆಗ್ಬೋದು, ಕೆಲವ್ರು ಇಂಟ್ರೆಸ್ಟಿಂದ ನೋಡ್ಬೋದು, ಕೆಲವ್ರಿಗೆ ಲಾಂಗ್ ವಿಡಿಯೋ ಆಗ್ಬೋದು, ಕೆಲವ್ರಿಗೆ ಶಾರ್ಟ್ ವಿಡಿಯೋ ಆಗ್ಬೋದು. ಸೊ ಎಲ್ಲರಿಗೂ ಒಬ್ರೊಬ್ರು ಅವರ ಅನಿಸಿಕೆ ಇದ್ದೇ ಇರುತ್ತೆ, ಅವ್ರದ್ದು ಒಂದು ವ್ಯೂ ಪಾಯಿಂಟ್ಸ್ ಇರುತ್ತೆ ಅಲ್ವಾ. ಸೊ ಒಬ್ರೊಬ್ರು ಒಂಥರ ಇರುತ್ತೆ. ಸೊ ನೋಡಿ ಎಂಜಾಯ್ ಮಾಡಿ ಕೆಲವ್ರಿಗೆ ಇಷ್ಟ ಆದವರೆಲ್ಲ. ಸೊ ಈ ರೀತಿ ಒಂದು ಸಮಾಜ ಸೇವೆಗಳಲ್ಲೆಲ್ಲ ತುಂಬಾ ನಾವು ಎಂಕರೇಜ್ ಮಾಡೋಣ, ಸಹಾಯ ಮಾಡೋಣ ಎಲ್ರಿಗೂ. ಸೊ ನಮ್ಮ ಸತ್ಯಮ್ಮ ಮುತ್ಯಾಲಮ್ಮ ದೇವಸ್ಥಾನ ಟ್ರಸ್ಟ್ ಮೆಂಬರ್ಸ್ ಎಲ್ರಿಗೂ ಒಳ್ಳೇದಾಗಲಿ ಅಂತ ಕೇಳ್ಕೊಳ್ಳೋಣ. ಸತ್ಯಮ್ಮ ಮುತ್ಯಾಲಮ್ಮ ತಾಯಿ ಇನ್ನೂ ಹೆಚ್ಚಿನ ಒಂದು ಶಕ್ತಿ ಕೊಡಲಿ ಆ ಕರ್ಗದ ಟೀಮ್ ಮೆಂಬರ್ಸ್ಗೆ ಅಂತ ಕೇಳ್ಕೊಳ್ಳೋಣ. ಈ ರೀತಿ ಒಂದು ಒಳ್ಳೆಯದ ಒಂದು ಸಹಾಯ ಸೇವೆಗಳನ್ನ ಮಾಡೋದಕ್ಕೆ. ಸೊ ಮತ್ತು ನಮ್ಮ ಪುನೀತ್ ರಾಜ್ಕುಮಾರ್ ಅವ್ರಿಗೂ ಬರ್ಡೇ ವಿಶಸ್ನ ತಿಳಿಸೋಣ. ಸೊ ವಿಡಿಯೋನ ಫುಲ್ಲಾಗಿ ನೋಡಿ. ಫಸ್ಟು ನಾವು ಚಿಕ್ಕ ಚಿಕ್ಕ ಮಕ್ಳುಗಳಿಗೆಲ್ಲ ಬ್ಯಾಗ್ ಕೊಟ್ರಿ. ಇವರೆಲ್ಲ ಚಿಕ್ಕ ಚಿಕ್ಕ ಮಕ್ಳುಗಳು, ಇವರು ಫಸ್ಟು ಇವ್ರುಗಳ್ಗೆ ಕೊಟ್ಬಿಟ್ಟು ಆಮೇಲೆ ದೊಡ್ಡ ದೊಡ್ಡ ಮಕ್ಳುಗಳು ಕೊಟ್ಟಿರೋದು. 2 ಟೈಪ್ಸ್ ಆಫ್ ಬ್ಯಾಗ್ ಮಾಡಿಸಿದ್ದು ಅಂತ ಹೇಳಿದ್ನಲ್ವ. ಸೊ ಹಾಗಾಗಿ ಫಸ್ಟು ಪುಟ್ಟ ಮಕ್ಳುಗಳು ಕೊಟ್ಬಿಟ್ಟು ಆಮೇಲೆ ದೊಡ್ಡ ಮಕ್ಳುಗಳಿಗೆ ಕೊಟ್ಟಿರೋ ಅಂಥದ್ದು 2 ಟೈಪ್ಸ್ ಆಫ್ ಬ್ಯಾಗ್ಸ್ ಮಾಡಿಸಿರೋ ಅಂಥದ್ದು ಪ್ರಶಾಂತ್ ಡಿಸೈನರ್ಸ್ ಅವರಿಂದ. ತುಂಬ ಚೆನ್ನಾಗಿತ್ತು, ಖುಷಿಯಾಯಿತು. ಅಪ್ಪು ಸರ್ ಅಂತ ನನಗೆ ಹೇಳ್ಬೇಕು. I miss you, Appu sir. I love you, Appu sir. ಇವಾಗ ನಾವು ದೊಡ್ಡ ಮಕ್ಳುಗಳಿಗೆ ಬ್ಯಾಗ್ ಕೊಡ್ತಾ ಇದ್ದೀರಿ. ಅವ್ರ ಬ್ಯಾಗ್ ಸೈಜು ತುಂಬ ದೊಡ್ಡ ಸೈಜ್ ಇತ್ತು. ಸೊ ಚಿಕ್ಕ ಚಿಕ್ಕ ಮಕ್ಳಿಗೆ ಅವ್ರ ಕ್ಲಾಸ್ ತಕ್ಕನಂಗೆ ಅವ್ರದ್ದು ಚಿಕ್ಕ ಬ್ಯಾಗು, ದೊಡ್ಡ ಮಕ್ಳುಗಳಿಗೆ ದೊಡ್ಡ ದೊಡ್ಡ ಸೈಜ್ ಬ್ಯಾಗು ತುಂಬ ಚೆನ್ನಾಗಿತ್ತು. ಕ್ವಾಲಿಟಿ ವೈಸಲ್ಲಿ ಮಾಡಿಸಿರೋ ಅಂಥದ್ದು. ಸೊ ತುಂಬಾ ಒಂದು ಮಳೆಗಾಲಕ್ಕೆ ಏನು ಬುಕ್ಸ್ಗೆ ಏನು ಆಗದಿರೋಂಗೆ ತುಂಬ ಚೆನ್ನಾಗಿತ್ತು ಬ್ಯಾಗು. ಒಳ್ಳೆ ಕ್ವಾಂಟಿಟಿ ವೈಸಲ್ಲಿ ಮಾಡಿಸಿರೋ ಅಂಥದ್ದು. ಕ್ವಾಲಿಟಿ ವೈಸು ತುಂಬಾ ಚೆನ್ನಾಗಿತ್ತು. ಸ್ವಲ್ಪ ಜಾಗ ಮಾಡೋಣ.
200 ಜನ ಇದ್ದಾರಾ ಮೇಡಮ್ ಎಲ್ಲ ಕ್ಲಾಸ್? ಎಷ್ಟು ಕ್ಲಾಸಸ್ ಇದೆ? 1 to 7. ಇದಾಗಿ ನಮ್ಮ ದೂಪನಹಳ್ಳಿಯ ಹಿರಿಯರು ಸರ್ಗ ಟೀಮ್ ಕಡೆಯಿಂದ ನಿಮ್ಗೆ ಈ ಬ್ಯಾಗ್ ಅನ್ನ ಕೊಟ್ಟಿದ್ದಾರೆ. ಅವ್ರಿಗೆ ಚಪ್ಪಾಳೆ ಕೊಡೋಣ. ಚಪ್ಪಾಳೆ ಚಪ್ಪಾಳೆನ ಬ್ಯಾಗ್ನ ತೊಡೆ ಮೇಲೆ ಇಟ್ಕೊಳ್ಳಿ. ರೆಡಿ ಹೇಳಿಸ್ಲಿಲ್ಲ. ಆರ್ ಯು ರೆಡಿ? ಹುಡುಗರಿಗೆ ಸ್ಕೂಲ್ ಇದು ಡಾನ್ಸ್ ಕೊಡ್ತಾ ಇದ್ವಿ, ಅದಕ್ಕೆ ಯೂಟ್ಯೂಬ್ ಚಾನಲ್ ನೀವೇ ಓಪನ್ ಮಾಡ್ತೀರಲ್ಲ? ಸ್ಟಾಪ್. ಎಲ್ಲ ಸ್ವೀಟಲ್ಲಿ ಕೊಡು 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 ನೀವು ಕೊಡು. ಚಿಕನ್ ಬರ್ತಾ ಇರೋಂಗ. ಬನ್ನಿ ಇದು ಸ್ಕೂಲು ಎಲ್ಲಿದೆ ಏನು ಅಂತೇಳಿ ನಿಮ್ಮ ಹೆಸರು ಫಸ್ಟ್? ನನ್ನ ಹೆಸರು ಪರಿಮಳ ಮೇರಿ ಅಂತ. ಸ್ವಲ್ಪ ಜೋರಾಗಿ ಮೇಡಮ್. ದೂಪನಹಳ್ಳಿ ಶಾಲೆಯ ಮುಖ್ಯ ಶಿಕ್ಷಕಿಯಾಗಿ ಕೆಲಸ ಮಾಡ್ತಿದ್ದೀನಿ. ಈ ಶಾಲೆಯಲ್ಲಿ 136 ಮಕ್ಕಳಿದ್ದಾರೆ. ನಮ್ಮ ದೂಪನಹಳ್ಳಿಯವರು ಬಹಳ ದೊಡ್ಡ ವಿರಾಳವಾದ ಮನಸ್ಸಿನವರು. ಇವರು ಇವತ್ತು ಪುನೀತ್ ರಾಜ್ಕುಮಾರ್ ಅವರ 50ನೇ ವರ್ಷದ ಜನ್ಮೋತ್ಸವದ ಅಂಗವಾಗಿ ನಮ್ಮ ಮಕ್ಕಳಿಗೆ ಬ್ಯಾಗನ್ನು ವಿತರಿಸಿದ್ದಾರೆ ಹಾಗೂ ಸ್ವೀಟನ್ನು ಕೂಡ ವಿತರಿಸಿದ್ದಾರೆ. ಪ್ರತಿ ವರ್ಷ ಇವರು ಏನಾದರೂ ಒಂದು ಮಾಡ್ತಾನೆ ಇರ್ತಾರೆ. ಆದರೂ ಇವತ್ತು ಇದೊಂದು ವಿಶೇಷವಾದಂತಹ ವಿಷಯವನ್ನು ಮಾಡಿದ್ದಾರೆ. ಹಾಗಾಗಿ ನಮ್ಮ ದೂಪನಹಳ್ಳಿ ಕರ್ಗ ತಂಡದವರಿಗೆ ತುಂಬ ಹೃತ್ಪೂರ್ವಕವಾದಂತಹ ಧನ್ಯವಾದವನ್ನು ಕೋರ್ತೇನೆ. ಎಷ್ಟು ವರ್ಷದಿಂದ ಈ ಸ್ಕೂಲಲ್ಲಿ ಕೆಲಸ ಮಾಡ್ತಾ ಇದ್ದೀರಾ ಟೀಚರ್? ನಾನು 13 ವರ್ಷದಿಂದ ಕೆಲಸ ಮಾಡ್ತಾ ಇದ್ದೀರಾ. ಸೊ ಇಲ್ಲಿ ಬಂದ್ಬಿಟ್ಟು 2 ಟೈಪ್ ಇದೆ ಅಂತ ಕೇಳ್ಪಟ್ಟೆ ನಾನು. ಎಷ್ಟನೇ ಕ್ಲಾಸಿಂದ ಇದೆ ಇಲ್ಲಿ? ಇಂಗ್ಲೀಷ್ ಮೀಡಿಯಮ, ಕನ್ನಡ ಮೀಡಿಯಮ? ಫುಲ್ ಕನ್ನಡ ಮೀಡಿಯಮು. ನಮ್ಮ ದೂಪನಹಳ್ಳಿಯವರು ಕನ್ನಡಕ್ಕೆ ತುಂಬ ಹೆಚ್ಚಾಗಿ ಪ್ರಾಮುಖ್ಯತೆಯನ್ನು ಕೊಡ್ತಾ ಇದ್ದಾರೆ.
ಇಂಗ್ಲೀಷ್ ನಾವು ಪಾಠ ಮಾಡ್ತೀವಿ, 1ನೇ ಕ್ಲಾಸಿಂದನೂ ಮಾಡ್ತೀವಿ, ಬಟ್ ಹೆಚ್ಚು ಕನ್ನಡಕ್ಕೆ ನಾವು ಜೈ ಅನ್ನತ್ತೀವಿ. ಓಕೆ, ಎಷ್ಟನೇ ಕ್ಲಾಸ್ವರೆಗೂ ಇದೆ? 1ನೇ ಕ್ಲಾಸಿಂದ 1ನೇ ಕ್ಲಾಸಿಂದ 7ನೇ ತರಗತಿ ತನಕ ಇದೆ. ಜೊತೆಗೆ ನಮ್ಮ ಕಾಂಪೌಂಡ್ ಒಳಗಡೆ BBMP ಆಫೀಸ್ ಇದೆ, ಮತ್ತು ಅಂಗನವಾಡಿ ಕೂಡ ಇದೆ. ಅಂಗನವಾಡಿ. ಸೊ ಅಂಗನವಾಡಿ ಅವಾಗಲೇ ನಾವು ಕವರ್ ಮಾಡ್ತೀವಿ ಪುಟ್ಟು ಮಕ್ಕಳುಗಳು. ಸೊ ಅದು ಬೇರೆ ಸೆಕ್ಷನ್ ಬರುತ್ತೆ ಅಂತ ಹೇಳ್ತಾ ಇದ್ರು. ಅದು ಬೇರೆ ಸೆಕ್ಷನ್, ಅದು BBMPಗೆ ಸೇರಿತ್ತು, ನಮ್ಮದು ಗೌರ್ಮೆಂಟ್ಗೆ ಸೇರಿರುವಂಥ. ಸೊ ಈ ರೀತಿ ಒಂದು ದಾನ ಧರ್ಮ ಮಾಡ್ತಿರೋರಿಗೆ ಇನ್ನೂ ಹೆಚ್ಚಿನ ಜನ ಇದ್ದಾರೆ. ಅವ್ರಿಗೆಲ್ಲ ಯಾವ ರೀತಿ ಒಂದು ಏನು ಅವ್ರಿಗೆ ನ್ಯೂಸ್ ಹೇಳಬೇಕು ಅಂತ? ಖಂಡಿತವಾಗ್ಲೂ ನಮ್ಮ ದೂಪನಹಳ್ಳಿ ಅವರು ಬಹಳ ಧಾರಾಳವಾದ ಮನುಷ್ಯನವರು. ಹೆಚ್ಚಾಗಿ ನಮಗೆ ದಾನ ಮಾಡ್ತಾನೆ ಇರ್ತಾರೆ. ನನ್ನ ಒಂದು ಸರ್ವೀಸಲ್ಲಿ ನಮ್ಮ ದೂಪನಹಳ್ಳಿ ಥರ ಮಕ್ಕಳಿಗೆ ದಾನ ಮಾಡುವಂಥದ್ದು ಇನ್ಯಾವ ಶಾಲೆನಲ್ಲೂ ನಾನು ನೋಡಿಲ್ಲ. ದೂಪನಹಳ್ಳಿ ಈಸ್ ರಿಯಲಿ ಗ್ರೇಟ್. ಅವರು ನಮ್ಮ ಮಕ್ಕಳಿಗೋಸ್ಕರ ಈ ಮಕ್ಕಳನ್ನು ಅವರ ಸ್ವಂತ ಮಕ್ಕಳಂತ ನೆನೆಸ್ಕೊಂಡು ಈವನ್ ಕೋವಿಡ್ ಟೈಮಲ್ಲೂ ಅಷ್ಟೇ ಬಹಳ ಹೆಲ್ಪ್ ಮಾಡಿದ್ದಾರೆ ನಮಗೆ. ಧನ್ಯವಾದ ಕೊಡ್ತೀನಿ ಎಲ್ಲ ದೂಪನಹಳ್ಳಿ ನಾಗರಿಕರಿಗೆ ನನ್ನ ಹೃತ್ಪೂರ್ವಕವಾದಂಥ ಧನ್ಯವಾದಗಳು. ಥ್ಯಾಂಕ್ ಯು. ಸರಿ, ಇವಾಗ ನಮ್ಮ ಜೊತೆ ಕರ್ಗಟ್ ಟೀಮ್ ಅವರಿದ್ದಾರೆ. ಸೊ ಇವಾಗ ನಮ್ಮ ಜೊತೆ ಕರ್ಗಟ್ ಟೀಮ್ ಅವರಿದ್ದಾರೆ. ಸೊ ಅವ್ರು ಇವತ್ತಿನ ದಿನ ಪುನೀತ್ ರಾಜ್ಕುಮಾರ್ ಹುಟ್ಟಿದ ಹಬ್ಬಕ್ಕೆ ಬಂದು ಮಕ್ಳುಗಳಿಗೆ ಬ್ಯಾಗು ಸ್ವೀಟ್ಸ್ ಎಲ್ಲ ಕೊಟ್ಟಿದ್ದಾರೆ. ನೀವೇನು ಹೇಳೋದಕ್ಕೆ ಇಷ್ಟಪಡ್ತೀರಾ? ಯಾಕೆ ಈ ವರ್ಷ ಈ ರೀತಿ ಇಷ್ಟೊಂದು ಗ್ರ್ಯಾಂಡ್ ಸೆಲೆಬ್ರೇಷನ್ ಮಾಡ್ತಾ ಇದ್ದೀರಾ? ಜೊತೆಗಿರೋದ ಜೀವ ಎಂದೆಂದಿಗೂ ಜೀವಂತ ಅಂತ ಪ್ರತಿಯೊಬ್ಬರು ಹೇಳ್ತಾ ಇದ್ದಾರೆ. ಅವ್ರ ನೆನಪಿನಲ್ಲಿ, ಅವ್ರ ಹೆಸರಲ್ಲಿ ಒಂದು ಸಣ್ಣ ಒಂದು ಅಳಿಲು ಸೇವೆ ಮಾಡಬೇಕು ಅಂತ ಅವರೇ ನಮಗೆ ಪ್ರೇರಣೆ ಆಗಿದ್ದಾರೆ. ಅದಕ್ಕೆ ನಾವು ಇದು ನಡೆಸ್ಕೊಳ್ಳೋ ಕರ್ಗಟ್ ಟೀಮ್ ಪರವಾಗಿ. ಅದರಲ್ಲಿ ಈ ವರ್ಷ ಅವ್ರದ್ದು 50ನೇ ವರ್ಷ ಬರ್ತಡೇ ಆಗಿರೋದ್ರಿಂದ ವಿಶೇಷವಾಗಿ ಹುಡುಗರಿಗೆ ಬ್ಯಾಗ್ಸು ಮತ್ತು ಸ್ವೀಟ್ಸ್ ಹಂಚ್ ಅಂತ ಕಾರ್ಯಕ್ರಮ ಹಂಚ್ಕೊಂಡು. ಆಮೇಲೆ ನಿನ್ನೆ ನೀವು ಬಿರಿಯಾನಿ ಸಹನೂ ಏನೋ ಹಂಚಿದ್ರಿ, ಅದ್ರ ಬಗ್ಗೆ ಒಂದು ಸ್ವಲ್ಪ ಹೇಳಿ. ಹೌದು, ನಿನ್ನೆ ಆ್ಯಕ್ಚುಲಿ ಇವತ್ತು ಸೋಮವಾರ ಅಂತ ಅಂದ್ಬಿಟ್ಟು ನಾನು ಮಾಡಿದ್ದಿದ್ದು. ನಿನ್ನೆ ಆ್ಯಕ್ಚುಲಿ ಅನ್ನದಾನ ಮಾಡಬೇಕು ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದು. ಆ ಒಂದು ಇದರಲ್ಲಿ ಎಲ್ಲರಿಗೂ ಮಕ್ಕಳಿಗೆ ಅಂತಲ್ಲ, ಪ್ರತಿಯೊಬ್ಬರು ಬಡವರಿಗೆ ನಮ್ಮ ಕೈಲಾದಂಥ ಸಣ್ಣದಾಗಿ ಒಂದು ಅನ್ನದಾನ ಮಾಡಬೇಕು ಅಂತ ಅಂದ್ಬಿಟ್ಟು ನಿನ್ನೆ ಒಂದು ನಾನ್ ವೆಜ್ ಆಗಿ ಒಂದು ಚಿಕನ್ ಇದು ಕೋಳಿ ಪಲಾವ್ ಅಂತ ಮಾಡಿ ಎಲ್ಲರಿಗೂ ವಿತರಣೆ ಮಾಡಿದ್ದೀನಿ. ಓಕೆ, ನೀವೇನಾದರೂ ಹೇಳೋದಕ್ಕೆ ಇಷ್ಟಪಡ್ತೀರಾ ಸರ್? ಎಲ್ಲರಿಗೂ ಗೊತ್ತಿದೆ, ದೇಶದಲ್ಲಿ ಒಂದೇ ಸೂರ್ಯ ಒಂದೇ ಚಂದ್ರ, ಅದೇ ರೀತಿಯಲ್ಲಿ ಒಂದೇ ರಾಜ್ಕುಮಾರ ಅಂದರೆ ಅದು ಪುನೀತ ರಾಜ್ಕುಮಾರ. ಈಗಾಗಲೇ ಅವರು ನಮ್ಮನ್ನು ಬಿಟ್ಟು ಹೋಗಿದ್ದಾರೆ. ಅವರ ಒಂದು ನೆನಪಾರ್ಥ ಅಂದರೆ ವಿಶ್ವಮಾನವ ಅಂದ್ಬಿಟ್ಟು ಏನು ಹೆಸರು ಮಾಡಿದ್ದಾರೆ. ಎಲ್ಲರ ಒಂದು ಮನದಲ್ಲಿ ಎಲ್ಲರ ಮಕ್ಕಳ ಜೊತೆ ಪುನೀತ್ ಅವರ ಒಂದು ಬ್ಯಾಗ್ ಇರಬೇಕು, ಅವ್ರ ಹೃದಯದಲ್ಲಿ ಇರಬೇಕು ಅಂದ್ಬಿಟ್ಟು ನಮ್ಮ ಕರೆದ ಪೂಜಾರಿಗಾದಂಥ ಮುನರಾಜ ಸ್ವಾಮಿ ನಾರಾಯಣ ಸ್ವಾಮಿ ಅವರು ಇದು ನಿರ್ಧಾರ ಮಾಡಿ ಎಲ್ಲರ ಒಂದು ಮನೆಯಲ್ಲಿ ನಮ್ಮ ಪುನೀತ್ ಅವ್ರದ್ದು ಬ್ಯಾಗ್ ಇರಬೇಕು, ಅವ್ರ ಹೃದಯದಲ್ಲಿ ಇರಬೇಕು ಅಂದ್ಬಿಟ್ಟು ತೀರ್ಮಾನ ಮಾಡಿ ಈ ಒಂದು ಬ್ಯಾಗ್ನ ಕೊಡುಗೆಯಾಗಿ ಮಕ್ಕಳಿಗೆ ಒಂದು ಒಂದು ಪುಟ್ಟ ಕಾಣಿಕೆ ಕೊಟ್ಟಿದ್ದಾರೆ. ನೀವೇನಾದರೂ ಹೇಳೋದಕ್ಕೆ ಇಷ್ಟಪಡ್ತೀರಾ? ನಮ್ಮ ಇದೇ ಥರ ಕರಗದ ಪೂಜೆಗಳು ಆದರ್ತಾ ಎಲ್ಲರೂ ಇದೇ ಥರ ಪ್ರೋತ್ಸಾಹ ಮಾಡ್ತಾನೆ ಇರಿ. ನಮ್ಮ ಮಕ್ಕಳು ಒಂದು ಖುಷಿಯಾಗಿರ್ತಾರೆ. ಆಲ್ ದ ಬೆಸ್ಟ್ ಪುನೀತ್. ಇದೇ ಥರ ಎಲ್ಲರೂ ನಡೆಸ್ಕೊಂಡು ಹೋಗೋ ಥರ ಆಶೀರ್ವಾದ ಮಾಡ್ತಾ ಇರ್ತಿಲ್ಲ. ಓಕೆ, ಸಿಕ್ಕಿದ್ರೆ ಲಕ್ಷ್ಮಿ ಬಂದೇ ಬರ್ತೈತೆ. ನೀವು ವಿದ್ಯಾ ಕಡೆ ಗಮನ ಕೊಡಿ. ಈ ನೋಡಿ, ಆಟ ಆಡಬೇಕು, ತುಂಟಾಟ ಎಲ್ಲ ಇರಬೇಕು, ಆದರೆ ಅತಿಯಾಗಿ ಮಾಡಬೇಡ್ರಿ. ಮಕ್ಕಳು ಫಸ್ಟ್ ವಿದ್ಯೆದ ಮೇಲೆ ಗಮನ ಕೊಡಿ.